ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೊಲೀಸರ ಭಯಕ್ಕೆ ರೌಡಿ ಶೀಟರ್ ಅವಿತು ಕುಳಿತಿದ್ದಾರೆ. ಬಂಧನಕ್ಕೆ ಹೆದರಿ ಮನೆಯಲ್ಲಿ ಅವಿತು ಕುಳಿತ ರೌಡಿ ಮನೆ ಬಾಗಿಲನ್ನ ಹಾಕಿಕೊಂಡು ರೌಡಿ ಶೀಟರ್ ಈ ರೀತಿಯಾದಂತಹ ಹೈ ಡ್ರಾಮವನ್ನ ಮಾಡಿದ್ದಾನೆ. ಹಾರೆಯಿಂದ ಬಾಗಿಲನ್ನ ಒಡೆದು ರೌಡಿ ಶೀಟರ್ನನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಆಗಿದೆ. ಸಾಯಿಕುಮಾರ್ ಅಲಿಯಾಸ್ ಕಲ್ಲುಪಾಳ್ಯ ಸುರೇಶ್ ಬಂಧಿತ ರೌಡಿ ಈತ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಕಲ್ಲುಪಾಳ್ಯದಲ್ಲಿ ಆಗಿರುವಂತಹ ಘಟನೆ ಇದು. ಮುನಿಯಪ್ಪನಪಾಳ್ಯ ಗ್ರಾಮದ ಸ್ನೇಹಿತ ರೌಡಿ ಶೀಟರ್ ಅಜಯ್ ಕುಮಾರ್ಗೆ ಬ್ಯಾಟ್ನಿಂದ ಹಲ್ಲೆ ಮಾಡಿದ್ದಾನೆ ಸುರೇಶ್. ಜೊತೆಗೆ ಸೇರ್ತಾ ಇಲ್ಲ, ಕರೆದ್ರೂ ಬರ್ತಾ ಇಲ್ಲ ಅಂತ ಹೇಳಿ ಹುಡುಕಿಕೊಂಡು ಹೋಗಿ ಹಲ್ಲೆ ಮಾಡಿದ್ದಾರೆ ರೌಡಿ ಶೀಟರ್ ಸುರೇಶ್. ಕೃಷಿ ವ್ಯವಸಾಯವನ್ನ ಮಾಡಿಕೊಂಡು ಒಳ್ಳೆಯವನಾಗಿದ್ದೇನೆ, ಬರೋದಿಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಅಜಯ್ ಹೇಳ್ತಾನೆ. ಗ್ರಾಮಕ್ಕೆ ಹುಡ್ಕೊಂಡು ಹೋಗಿ ಟೀ ಅಂಗಡಿ ಬಳಿ ಟೀ ಕುಡಿತಾ ಇದ್ದ ಅಜಯ್. ಆ ಸಂದರ್ಭದಲ್ಲಿ ಅಜಯ್ಗೆ ಹಲ್ಲೆಯನ್ನ ಮಾಡಿದ್ದಾನೆ ಈ ಸುರೇಶ್. ಕಲ್ಲುಪಾಳ್ಯ ಸುರೇಶ್ ಹಾಗೂ ಬೆಂಗಳೂರಿನ ಸಂತೋಷ್ ಅಂದ್ರೆ ಇವರಿಬ್ರು ಸೇರಿ ಹಲ್ಲೆಯನ್ನ ಮಾಡಿರ್ತಾರೆ. ತಪ್ಪಿಸಿಕೊಂಡು ಓಡಿ ಹೋಗಿದ್ದಂತ ಅಜಯ್ನ ಹಿಂಬಾಲಿಸಿ ಕೊಲೆಗೆ ಯತ್ನಿಸಿ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ. ನಮ್ ತಂದೆ ತಾಯಿ ಯಾರಿಲ್ಲದಾಗ ನಮ್ಮ ಮನೆಯೊಳಗೆ ಬಂದು ಏಕಾಏಕಿ ಪೊಲೀಸ್ನವರು ಮಾಡೋಕ್ಕೋಸ್ಕರ ಅಜಯ್ ಕುಮಾರ್ ಅವನು ಕಾಲ್ ಜಾರ್ ಬಿದ್ದಿರೋದನ್ನ ಕಂಪ್ಲೇಂಟ್ ಮಾಡಿಸಿ ಈಗ ನನ್ನ ಮೇಲೆ FIR ಮಾಡಿದೀನಿ ಅಂದ್ಬಿಟ್ಟು ನನ್ನ ಫೇಕ್ ಎನ್ಕೌಂಟರ್ ಮಾಡಕ್ಕೆ ಅಂದ್ಬಿಟ್ಟು ಕುಣಿಗಲ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಿಬ್ಬಂದಿಗಳು ಸೇರ್ಕೊಂಡು ನಮ್ಮ ಮನೇನ ಎಲ್ಲ ಗೇಟ್ ಎಲ್ಲ ಮುರಿದಾಕಿ ಗೇಟ್ ಎಲ್ಲ ನಮ್ ಕುಯ್ತವ್ರೆ, ಗ್ರೈಂಡರ್ ತಗೊಂಡು ಕಟ್ ಮಾಡ್ತವ್ರೆ. ನಿಮ್ ಮಾತು ಯಾರು ಕೇಳಿಸಲ್ಲ ಕಣ. ಆಯ್ತು ಸರ್ ಆಯ್ತು ಸರ್ ಓಕೆ. ನಿನ್ ತಪ್ಪಿಲ್ಲ ತಾನೆ ಬರಕ್ಕೆ ನಿಂಗೆ. ಆಯ್ತು ಸರ್ ಓಕೆ. ನಿನ್ನಿಂದ ಅರೆಸ್ಟ್ಮೆಂಟ್ ತಪ್ಪಿಲ್ಲ. ನೀವು ಗೇಟ್ ಬೆಳಿಗ್ಗೆ ಬರ್ತೀನಲ್ಲ, ವಿಚಾರಣೆ ಮಾಡ್ತೀವಿ ಬಿಡು. ಬನ್ನಿ ಆಯ್ತು, ವಿಚಾರಣೆ ಮಾಡಿ ಮಾಡತರ ಮಾಡಿ. ನಾನೇನ್ ನಾನ್ ಬರ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಬೆಳಿಗ್ಗೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ನಮ್ ತಂದೆ ತಾಯಿ ಯಾರಿಲ್ಲದಾಗ ನಮ್ಮ ಮನೆಯೊಳಗೆ ಬಂದು